ಘ ಅನ್ನುವುದು ಅವಧಾರಣ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಹೇಳಿ ಭಾಗವತ ತಾತ್ಪರ್ಯದ 4ನೇ ಸ್ಕಂದದ 24ನೇ ಅಧ್ಯಾಯದ 65ನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ. ಅವಧಾರಣೆ ಘಶಬ್ದ ಸ್ಯಾತ್ ಸಾರ ಮಾತ್ರಂತು ಸಾರಘಂ ಇತಿ ಶಬ್ದ ನಿರ್ಣಯ. ಘ ಶಬ್ದ ಅವಧಾರಣ ನಿಶ್ಚಯ ಅನ್ನೋ ಅರ್ಥವನ್ನು ಹೇಳ್ತದೆ. ಆದ್ದರಿಂದ ಆ ಭಾಗವತ ಶ್ಲೋಕದಲ್ಲಿ ನೀನು ಸಾರವನ್ನು ಮಾತ್ರ ಸ್ವೀಕಾರ ಮಾಡ್ತಿ. ಭುಂಕ್ತೆ ಹೃಷಿಕೈರ್ ಮಧು ಸಾರಘಂ ಯತಃ. ಹೃಷಿಕಗಳಿಂದ ಇಂದ್ರಿಯಗಳ ಮೂಲಕವಾಗಿ ಸುಖವನ್ನು ಮಾತ್ರ, ಆ ಸುಖದ ಸಾರವನ್ನು ಮಾತ್ರ, ಸಾರಘಂ ಅಂದ್ರೆ ಸಾರವನ್ನು ಮಾತ್ರ ಸ್ವೀಕಾರ ಮಾಡ್ತಿ ಅಂತ ಅದರ ಅರ್ಥವನ್ನ ಆ ಶ್ಲೋಕಕ್ಕೆ ನಾವು ಮಾಡ್ಕೊಳ್ಬಹುದಾಗ್ತದೆ. ಮತ್ತೆ ಈ ಒಂದು ಅರ್ಥವೇ ನಮಗೆ ಇಂಥದೇ ಒಂದು ಶಬ್ದ ಋಗ್ವೇದದಲ್ಲೂ ಕೂಡ ಕಂಡು ಬರ್ತದೆ. ಅದನ್ನು ಕೂಡ ನಾವು ಹೀಗೆ ಅನುಸಂಧಾನ ಮಾಡ್ಕೊಳ್ಬಹುದಾಗಿದೆ. ಉದ್ಘೇದಭಿಶ್ರುತಾಮಘಂ ಅಂತ ಒಂದು ವೇದ ಮಂತ್ರ. ಇದು 8ನೇ ಅಷ್ಟಕದ 93ನೇ ಅಧ್ಯಾಯ ಅಲ್ಲಿ ಬರುವಂಥ 4ನೇ ಮಂತ್ರ ಇದು. ಆ ಮಂತ್ರದ ಅರ್ಥವನ್ನು ವಿವರಣೆ ಮಾಡುವಾಗ ಸಾಯಣರು ಘ ಇತಿ ಪ್ರಸಿದ್ಧವು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಅಲ್ಲಿ ಉತ್ ಘ ಇತ್ ಅಭಿ ಅಂತ ಹೀಗೆ 4 ಶಬ್ದಗಳಿವೆ. ಉತ್ ಏಷಿ, ಭಕ್ತನಿಗೆ ಅಭಿಮುಖನಾಗಿ ನೀನು ಬಂದೇ ಬರುತ್ತೆ ಅಂತ ಅಲ್ಲಿದೆ. ಉತ್ ಅನ್ನುವುದನ್ನ ಏಷಿ ಅನ್ನೋ ಕ್ರಿಯಾಪದದ ಜೊತೆಗೆ ನಾವು ಹೊಂದಿಸ್ಕೋಬಹುದು. ಮತ್ತೆ ಘ ಅನ್ನುವುದನ್ನ ಪ್ರಸಿದ್ಧಿ, ನೀನು ಭಕ್ತನ ಬಳಿಗೆ ಬರುವುದು ಪ್ರಸಿದ್ಧವಾಗಿದೆ ಅಂತ ಅರ್ಥ ಸಾಯಣರ ಭಾಷ್ಯಕ್ಕನುಸಾರವಾಗ್ತದೆ. ಮತ್ತೆ ಅಭಿ ಅಂದರೆ ಸುತ್ತಲೂ ಅಂತ ಅರ್ಥ ಆಗ್ತದೆ, ಒಳಗೋ ಹೊರಗೋ ಎಲ್ಲ ಕಡೆ ಅಂತ. ಇದು ಅಂತ ಇನ್ನೊಂದಿದೆ. ಇದು ಅಂದ್ರೆ ಅವಧಾರಣ ಅಂತ ಅರ್ಥ. ತ್ವಮೇವ ತಸ್ಯ ಯಜ್ಞೆ ಸೂರ್ಯಾತ್ಮನ ಉದ್ಗತೋಸಿ, ಸಾಧಕನ ಯಜ್ಞದಲ್ಲಿ ನೀನೇ ಬರುತ್ತೆ ಅಂತ ಹೀಗೆ ಆ ಇತ ಅನ್ನುವುದನ್ನ ತ್ವಂ ಇತ ನೀನೇ ಅಂತ ಹೀಗೆ ಅರ್ಥ ಮಾಡ್ಕೋಬಹುದು. ಘ ಶಬ್ದವನ್ನ ಪ್ರಸಿದ್ಧಿ ಅನ್ನುವ ಅರ್ಥದಲ್ಲಿ ಸಾಯಣರು ಹೇಳಿದಂತೆ ವ್ಯಾಖ್ಯಾನ ಮಾಡುವುದಲ್ಲದೆ ಆಚಾರ್ಯರು ಅವಧಾರಣೆ ಘಶಬ್ದ ಸ್ಯಾತ್ ಸಾರ ಮಾತ್ರಂತು ಸಾರಘಂ ಅಂತೇನು ಶಬ್ದ ನಿರ್ಣಯವನ್ನು ಕೊಟ್ಟು ಹೇಳಿದ್ದಾರೆ. ನೀನೇ ಬರ್ತಿ, ನೀನು ಬಂದೇ ಬರ್ತಿ. ತ್ವಂ ಇತ್ ಉತ್ ಏಷಿ ಘ, ಹೀಗೆ ನೀನೇ ಬೇರೆ ಯಾರನ್ನೂ ಕಳಿಸದೆ, ಬೇರೆ ದೇವತೆಗಳನ್ನು ಕಳಿಸದೆ ಬರ್ತಿ ಮತ್ತು ನೀನು ಬಂದೇ ಬರ್ತಿ ಅನ್ನೋದನ್ನು ಘ ಶಬ್ದದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಇದು ಆಚಾರ್ಯರು ಕೊಟ್ಟಂತಹ ಶಬ್ದ ನಿರ್ಣಯದ ಉಲ್ಲೇಖದಿಂದ ನಮಗೆ ಗೊತ್ತಾಗ್ತದೆ.